ಸ್ನೇಹಿತರೆ, ಬೆಣ್ಣೆ ಕಾಯಿಸುವ ವಿಧಾನ ಯಾವ ಥರ ಕಾಯಿಸಬೇಕು ಅನ್ನೋದು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ನೋಡಿ. ಇದು 5 ಸೇರು ಇದೆ. 5 ಸೇರು ಅಂದರೆ ಒಂದು ಉಂಡೆ, ಅದು ಬಂದು ಒಂದು 400 ಗ್ರಾಮ್ ಇರುತ್ತೆ. ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡಿ. ಇದು ಮೆಂತೆ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ. ಮೆಂತೆನ ಈಗ ತೋರಿಸ್ಕೊಡ್ತೀವಿ ನೋಡಿ. ಅಷ್ಟು ಮೆಂತೆ ಹಾಕಬೇಕು. ಅದು ಒಂದು ವೀಳ್ಯದೆಲೆ ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕು. ಆಮೇಲೆ ಮೆಣಸು ನೋಡಿ, ಲವಂಗ, ಆಮೇಲೆ ಮೆಣಸು ನೋಡಿ. 1 2 3 4 5 ಐಟಮು, ಪ್ಲಸ್ ಇಲ್ಲೊಂದು ಏಲಕ್ಕಿ ಇದೆ ನೋಡಿ. ಒಂದೇ ಒಂದು ಇಕ್ಲು ಏಲಕ್ಕಿ. ಟೋಟಲ್ 5 ಐಟಮ್ ಆಯಿತು. 5 ಐಟಮ್ನ ಬಾಣಲಿಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಗೆಜ್ಜೆಗೆ ಈಜಿ ಆಗಲಿ ಅಂತ ಕುಟ್ಟಕ್ಕೆ. ಅದನ್ನು ಸ್ವಲ್ಪ ತವಾದಲ್ಲಿ ಲೈಟಾಗಿ ಉರಿ ಕೊಟ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ವೀಳ್ಯದೆಲೆ ರೋಸ್ಟ್ ಏನು ಬೇಡ. ವೀಳ್ಯದೆಲೆ ರೋಸ್ಟ್ ಮಾಡೋದೇನು ಬೇಡ. ಇಷ್ಟು ಐಟಮ್ನ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡ್ಕೊಂಡು ನೋಡಿ, ಅದಕ್ಕೆ ಹಾಕೋಬೇಕು ವೀಳ್ಯದೆಲೆ. ಇದೇನು ಐಟಮ್ ಹಾಕೊಂಡು ಚೆನ್ನಾಗಿ ಹೆಚ್ಕೊಬೇಕು. ಒಂದು ಬೆಳ್ಳುಳ್ಳಿ ಇಲ್ಲ, ಒಂದೇ ಒಂದು ಇಕ್ಲು ಬೆಳ್ಳುಳ್ಳಿ ಹಾಕೊಬೇಕು. ಅದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಗೆಚ್ಕೊಂಡು ಇಟ್ಕೊಂಡು ಲಾಸ್ಟಿಗೆ ಅದೇ ನೋಡಿ. ಈಗ ಇದು ಬೆಣ್ಣೆ 5 ಸೇರಿದೆ. ನಮ್ಮ ಕಡೆ ಸೇರು ಅಂದರೆ ಒಂದು ಉಂಡೆ ಬರುತ್ತೆ. ಆ ಉಂಡೆ ಬಂದು 400 ಗ್ರಾಮು. 5 ಸೇರಿಗೆ 2 kg ಬರುತ್ತೆ ನೋಡಿ. ಬಾಣಲೆ ಇಟ್ಕೊಂಡು ಒಂದು ಲೋ ಫ್ರೈಯಲ್ಲಿ, ಅಂದರೆ ಕಮ್ಮಿ ಉರಿ ಕೊಟ್ಕೊಳ್ಳಿ, ಜಾಸ್ತಿ ಕೊಟ್ಕೊಬೇಡಿ, ಸೀದೋಗ್ಬಿಡುತ್ತೆ ತುಪ್ಪ. ಕಮ್ಮಿ ಉರಿ ಕೊಟ್ಕೊಂಡು ಬೆಣ್ಣೆ ಹಾಕೊತೀವಿ ನೋಡಿ. ಎಷ್ಟು ಮಿನಿಮಮ್ ಇದು ಒಂದು 2 kg ಇದೆ ಬೆಣ್ಣೆ. ಹಂಗೆ ಕಾಣುತ್ತಷ್ಟೇ ಅದು ಕ್ಯಾಮ್ರಾದಲ್ಲಿ. ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಬೆಣ್ಣೆನ ಎಲ್ಲ ನೋಡಿ ಹಿಂಗೆ ಹಾಕೊತೀನಿ. ಎಲ್ಲ ಹಾಕೊಂಬಿಟ್ಟು ನೋಡಿ, ಬೆಣ್ಣೆಗಿಂತ ತುಪ್ಪ ತಿಂದರೆ ತುಂಬ ಒಳ್ಳೆಯದು. ಬೋನಿಗಾಗಲಿ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಬೆಣ್ಣೆ ಬಂದು ಕೊಲೆಸ್ಟ್ರಾಲ್ ಅಷ್ಟೇ, ತುಂಬ ಟೇಸ್ಟ್ ಬರುತ್ತೆ. ಬೆಣ್ಣೆನೂ ಕೂಡ ಅನ್ನಕ್ಕೆ ಹಾಕೊಂಡು ತಿಂದರೆ. ಬಟ್ ಇದು ಕೂಡ ಹೆಂಗೆ ಅಂದರೆ, ಈ ಬೆಣ್ಣೆ ತುಂಬ ಟೇಸ್ಟ್ ಬರುತ್ತೆ. ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ಎಲ್ಲರೂ ಟೇಸ್ಟ್ ಬರುತ್ತೆ. ಬಟ್ ತಿನ್ನೋದ್ರೆ ಕೊಲೆಸ್ಟ್ರಾಲ್ ಬೆಳೆಯುತ್ತೆ. ತುಪ್ಪ ಬಂದು ಕಾಯಿಸಿ ತಿಂದರೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಬೋನ್ಗಾಗಲಿ ಪ್ರತಿ ಒಂದಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ತುಂಬ ತುಪ್ಪ ತಿನ್ನಿಸಿದ್ರೆ ತುಂಬ ಹೆಲ್ತಿಯಾಗಿರ್ತಾರೆ. ಕಾಯಿಸ್ಬಿಟ್ಟು ಎಷ್ಟೊತ್ತು ಅಂದರೆ ಸುಮಾರು ಒಂದು 40-50 ನಿಮಿಷನಾದರೂ ಕಾಯಿಸ್ಬೇಕು. ಅದು ಅಷ್ಟೊತ್ತು ಕಾಯಿಸಿದರೆ ಮಿನಿಮಮ್ ಒಂದು 2 ತಿಂಗಳು 3 ತಿಂಗಳಾದರೂ ಇಡ್ಬೋದು. ಏನಂದರೆ ಏನೂ ಆಗಲ್ಲ. ಮರಳು ಥರ ಇರುತ್ತೆ ಕಾಯಿಸಿದ ಮೇಲೆ. ನೋಡಿ ತೋರಿಸ್ತೀವಿ ಯಾವ ಥರ ಕಾಯಿಸಿದ ಮೇಲೆ ಹೆಂಗಿರುತ್ತೆ ಅಂತ. ನಿಮಗೆ ಫುಲ್ ವಿಡಿಯೋ ಮಾಡಿದ್ದೀನಿ ನೋಡಿ. ಆ ಥರ ಬೆಣ್ಣೆಯಲ್ಲಿ ಹಾಕಿ ಕರಗಿದ ಮೇಲೆ ನಾವು ಮಸಾಲೆ ಕುಟ್ಟಿರ್ತೀವಲ್ಲ, ಆ ಮಸಾಲೆ ಎಲ್ಲ ಅದ್ರೊಳಗಡೆ ಹಾಕಬೇಕು. ಲೋ ಫ್ಲೇಮ್ ಕೊಟ್ಕೊಬೇಕು ನೋಡಿ. ಕಮ್ಮಿ ಗ್ಯಾಸ್ ಕೊಟ್ಕೊಂಡು ಮಸಾಲೆ ಎಲ್ಲ ಅದ್ರೊಳಗೆ ಹಾಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಒಂದು 40-50 ನಿಮಿಷನಾದರೂ ಕಾಯಿಸ್ಬೇಕು. ಕಮ್ಮಿ ಕಾದೋಗ್ಬಿಡುತ್ತೆ ಬೇಗ. ಬಟ್ ನೋಡಿ, ಇದಕ್ಕೆ ಮಸಾಲೆ ಎಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೊಬೇಕು. ಅಂದರೆ ಕಲ್ಲರ್ಗೆ ಎಲ್ಲೋ ಕಲರ್ ಬರುತ್ತೆ. ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಬೇಕು ಟೇಸ್ಟ್ಗೆ. ಅಂದರೆ ಜಾಸ್ತಿ ಅಲ್ಲ, ಒಂದೇ ಒಂದು ಊಟ ಕೂತ್ಕೊಂಡಾಗ ಕೈಯಲ್ಲಿ ಎಷ್ಟು ಹಾಕ್ತೀವಿ ಅಷ್ಟು ನೋಡಿ, ಅಷ್ಟೇ ಉಪ್ಪು ಹಾಕಬೇಕು. ಟೇಸ್ಟಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಪ್ಪ. ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ಇದು ತುಪ್ಪ ಎಲ್ಲ ಕರಗಿದೆ, ಇನ್ನೂ ಕಾಯ್ದಿಲ್ಲ. ಇದು ಚೆನ್ನಾಗಿ ಕಾಯ್ದ ಮೇಲೆ ಯಾವ ಥರ ಕಲರ್ ಅಂದರೆ ಎಲ್ಲ ಕಲರು ಸಕ್ಕದಾಗಿ ಬರುತ್ತೆ. ಬೆಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿದೆ. ಕಮ್ಮಿ ಉರಿಲಿ ಮಿನಿಮಮ್ 40-50 ನಿಮಿಷ ಕಮ್ಮಿ ಉರಿಲಿ ಕಾಯಿಸ್ಬೇಕು. ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಕಾಯಿದ್ರೆ ತುಂಬ ದಿನ ಇಟ್ಕೊಬೋದು. ನೋಡಿ ಯಾವ ಥರ ಕುದೀತಾ ಇದೆ ನೋಡಿ, ಯಾವ ಥರ ಬಂದಿದೆ. ಇವಾಗ ಈ ಥರ ಬಂದಿದೆ. ಲಾಸ್ಟಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನೋಡಿ. ಕಮ್ಮಿ ಉರಿಲಿ ತುಂಬ ಚೆನ್ನಾಗಿ ಕಾಯಿಸಿದ್ರೆ ನೀವು ತುಂಬ ದಿನ ಇಟ್ಕೋಬೋದು. ಬಟ್ ಬೇಗ ಕಾಯ್ದೋಯ್ತು ಅಂತ ಬೇಗ ಎತ್ತಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ನೀವು ಎಷ್ಟು ಚೆನ್ನಾಗಿ ಕಾಯಿಸ್ತೀರೋ ಅಷ್ಟು ದಿನ ಇಟ್ಕೊಂಡ್ರು ಕೂಡ ಒಂದು ಚೂರು ಕೆಡಲ್ಲ ನೋಡಿ. ಕಾಯಿತು ಒಂದು ಅರ್ಧ ಗಂಟೆ ಕಾಯ್ದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಲೀಜೆಲ್ಲ ಮೇಲಕ್ಕೆ ಬಂದಿದೆ.
ಸೈಡಿಗೆ ಆ ಬೆಣ್ಣೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಯ್ದಿದೆ, ಹೆಂಗೆ ಎಲ್ಲ ಕಲರ್ ಬಂದಿದೆ ಅನ್ನೋದು ಹಂಗೆ ನೋಡಿ. ತುಂಬ ಚೆನ್ನಾಗಿ ಎಲ್ಲ ಕಲರ್ ನೋಡಿ, ಎಷ್ಟು ಸಕ್ಕತ್ತಾಗಿದೆ ನೋಡಿ, ಬಾಯಿ ನೀರು ಬರುತ್ತೆ ನೋಡಿದ್ರೇ. ತುಂಬ ಒಂದು 2-3 ತಿಂಗಳು ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ. ಅದು ವಿಳ್ಯದೆಲೆ ಅದೇನೇನೋ ಹಾಕಿದ್ವಲ್ಲ ಆ ಥರ ಕುದ್ದು ಆ ಥರ ಕಾಣ್ತಿದೆ ನಿಮಗೆ, ಒಳಗಡೆ ಗಲೀಜು ಅಂದ್ಕೊಂಬಿಟ್ಟಿರ. ಅದನ್ನು ಚೆನ್ನಾಗಿ ಸೋಸ್ಕೊಬೇಕು ನೋಡಿ. ತುಪ್ಪ ಸ್ವಲ್ಪ ಕಮ್ಮಿ ಆಗುತ್ತೆ ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ. ನೋಡಿ ಈಗ ನೋಡಿ ಕಾಯಿತು, ಎಲ್ಲ ಗಲೀಜೆಲ್ಲ ಮೇಲಕ್ಕೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಪ್ಪ ತಿನ್ನೋದ್ರಲ್ಲಿ ತುಪ್ಪ ತಿಂದು ತುಂಬ ಚೆನ್ನಾಗಿರುತ್ತೆ, ಬಾಡಿಗಾಗಲಿ ಬೋನ್ಗಾಗಲಿ ಹೆಲ್ತ್ಗಾಗಲಿ ಎಲ್ಲ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಟೇಸ್ಟ್ ಕೊಡುತ್ತೆ, ಬಟ್ ಕೊಲೆಸ್ಟ್ರಾಲು. ಬೆಣ್ಣೆ ತಿನ್ನೋಕೆ ಹೋಗ್ಬಿಡಿ, ತುಪ್ಪ ಮಾತ್ರ ಕಾಯಿಸ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಗಲೀಜೆಲ್ಲ ತೆಗಿಬೇಕು. ನೀವು ಒಂದು ಕಾಫಿ ಸೋಸು ಜಾಲರಿ ಥರನೋ ಇಲ್ಲ ಬೇರೆ ಯಾವುದಾದ್ರೂ ಇಟ್ಕೊಂಬಿಟ್ಟು ಒಂದು ಬಾಕ್ಸ್ಗೆ ಹಾಕೊಂಬಿಡಿ. ನೋಡಿ ಈ ಬಾಕ್ಸ್ಗೆ ಹಾಕೋದು, ಬಾಕ್ಸ್ ದೊಡ್ಡದಿದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣುತ್ತೆ, ಅರ್ಧ ಬರುತ್ತೆ. ಒಂದು 2-3 ತಿಂಗಳಾದರೂ ಬರುತ್ತೆ ನಮಗೆ. ಆಮೇಲೆ ಖಾಲಿ ಆದಮೇಲೆ ತರಿಸ್ಕೊತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಅದೇ ಥರ ಮಾಡ್ಕೊಳ್ಳಿ, ನಾವು ತೋರಿಸ್ಕೊಂಡಾಗೆ ಯಾವ ಥರ ಇರುತ್ತೆ ಟೇಸ್ಟ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ ತುಪ್ಪ ಈ ಥರ ನೋಡಿ ಯಾವ ಥರ ಬಂದಿದೆ. ಸೋಸ್ಕೊಂಡಿದ್ದೀವಲ್ಲ ಅದರಲ್ಲಿ ನೋಡಿ ಎಷ್ಟು ಗಲೀಜಿದೆ. ಇದ್ರಲ್ಲಿ ಬಾಂಡ್ಲಿಲಿ ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ ತುಪ್ಪ. ಬಾಯ್ ಸ್ನೇಹಿತರೆ, ಅಷ್ಟೇ.